ಸೊ ಇಟ್ಸ್ ಅರೌಂಡ್ 6:32 ಇನ್ ದ ಮಾರ್ನಿಂಗ್ ಆ್ಯಂಡ್ ನಾವಿದ್ದೇವೆ. ಇದು ಕಾರ್ಕಳ ಹೆಬ್ರಿ ರೋಡ್. ಇಲ್ಲಿಂದ ಹೆಬ್ರಿ ಇದೆ 19, ಆಗುಂಬೆ ಇದೆ ಅರೌಂಡ್ 40. ಸೊ ಈಗ ಲೈಟಾಗಿ ಬೆಳಕು ಬರೋ ಸ್ಟಾರ್ಟ್ ಆಯಿತು. ಸೊ ಫ್ರಮ್ ನಾವು ಐ ವಿಲ್ ಸ್ಟಾರ್ಟ್ ವ್ಲಾಗಿಂಗ್. ಮಂಗಳೂರಿಂದ ಅರೌಂಡ್ ವಿ ಲೆಫ್ಟ್ ಅರೌಂಡ್ 5 o'clock ನಾನು ಮನೆ ಬಿಟ್ಟಿದ್ದೆ. ಸಿಟಿ ಬಿಡುವಾಗ 5:30 ಆಗೋಗ್ಬಿಟ್ಟಿತ್ತು. ಫ್ಯೂಯಲ್ ಎಲ್ಲ ಹಾಕ್ಕೊಂಡು ಎಲ್ಲರೂ ಒಟ್ಟಾಗಿ. ಸೊ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಯು ದ ಪ್ಲ್ಯಾನ್ ಫಾರ್ ದ ಡೇ. ಸೊ ವಿ ಲೆಫ್ಟ್ ಫ್ರಮ್ ಮ್ಯಾಂಗ್ಳೂರ್ ನೌ. ಸೊ ನಮ್ಮ ಡೆಸ್ಟಿನೇಷನ್ ವಿಲ್ ಬಿ ದಾಂಡೇಲಿ. ಬಟ್ ದ ನಿಯರೆಸ್ಟ್ ಆ್ಯಂಡ್ ದ ಫಾಸ್ಟೆಸ್ಟ್ ರೋಡ್ ಇಸ್ ದ ಕೋಸ್ಟಲ್ ರೋಡ್. ಅದು ಉಡುಪಿ, ಕುಂದಾಪುರ, ಅಂಕೋಲ, ಕುಮಟಾದವರೆಗೆ ಹೋಗಿ ಅಲ್ಲಿಂದ ಯಲ್ಲಾಪುರ ಹೋಗಿ ಯಲ್ಲಾಪುರದಿಂದ ದಾಂಡೇಲಿ. ಇಟ್ಸ್ ನಿಯರೆಸ್ಟ್ ರೋಡ್ ಅರೌಂಡ್ ಆಫ್ 290 odd kilometers. ಸೊ ನಾವೀಗ ತಗೊಳ್ತಿರೋದು ಇಟ್ಸ್ ಆಫ್ 390 odd kilometers. ಇದು ಹೋಗೋದು ಸೊ ಪಡುಬಿದ್ರೆ, ಹೆಬ್ರಿ, ಆಗುಂಬೆ, ತೀರ್ಥಹಳ್ಳಿ, ಆದ ನಂತರ ಸಾಗರ, ಶಿರ್ಸಿ, ಮತ್ತು ಸೋಂದ, ಮತ್ತು ಬರೋದು ಯಲ್ಲಾಪುರದಿಂದ ದಾಂಡೇಲಿ. ಜಸ್ಟ್ ಟೇಕಿಂಗ್ ಎ ಡಿಫ್ರೆಂಟ್ ರೂಟ್. ಯಾಕಂದರೆ ಕೋಸ್ಟಲ್ ರೋಡಲ್ಲಿ ನಾವು ಯಾವಾಗೂ ತಿರುಗ್ತಾ ಇರ್ತವೆ. ಇಟ್ಸ್ ವೆರಿ ಗೊತ್ತಿರೋ ರಸ್ತೆ, ಅದೊಂಥರ ಬೋರ್ ಬರುತ್ತೆ ಅದರಲ್ಲಿ ಹೋಗ್ಲಿಕ್ಕೆ. ಸೊ ಯುವರ್ ಆಲ್ಮೋಸ್ಟ್ ನಿಯರ್ ಟು ದ ಬೇಸ್ ಆಫ್ ದ ಆಗುಂಬೆ ಘಟ್ಟದ ಒಂದು ಬೇಸ್ ಸೈಡಿಗೆ ಹೋಗ್ತಿದ್ದಾವೆ. ಅಣ್ಣ ಎಳ್ದೇ ಬಿಟ್ಟಿದ್ದು ಮಾರ ಬ್ರೇಕ್. ಒಳ್ಳೆ ಮಿಸ್ಟಿ ಮಾರ್ನಿಂಗ್. ಒಂಥರ ಕ್ರೇಜಿ ಕಾಣುತ್ತೆ ಈ ಟೈಮಲ್ಲೂ. ಒಂಥರ ಆಗುಂಬೆ ಮಳೆಗಾಲದಲ್ಲಿ ಇಟ್ಸ್ ಹೆವನ್. ಈ ಟೈಮಲ್ಲೂ ಇಟ್ಸ್ ಲುಕಿಂಗ್ ಡಿಫ್ರೆಂಟ್ಲಿ ಮ್ಯಾನ್. ಓ ಬಡಿತು ಮಾರ ಸಾಯುಕ್ ಸರಿ ಬಡಿತು. ಹೆಲ್ಮೆಟ್ ವಯಸ್ಸರು ಹಾಕೊಂಡು ಬದುಕೊಂಡೆ. ಇಲ್ಲ ನನಗೆ ಈಗ ಸುಮಾರು ಇದ್ದಿತ್ತು, ಸರಿ ಹೊಡಿತಿತ್ತು ಕಣ್ಣಿಗೆ. ಒಂದೆಂಥ ಕೆಲಸ ಮಾಡಿದಾರೆ ಒಳ್ಳೇದಂದರೆ ಎಲ್ಲ ಕಡೆ ಅದು ಕಾನ್ವೆಕ್ಸ ಆ ಮಿರರ್ಸ್ ಹಾಕಿದ್ದಾರೆ. ಯು ಕ್ಯಾನ್ ಗೋ, ನೋ ಪ್ರಾಬ್ಲಮ್. Wait. Don't do all these things, brother. Without a proper view, you should not go.
ವೆಲ್ಕಮ್ ಟು ಆಗುಂಬೆ. ಸೊ ಈಗ ಒಂದು ರಫ್ ಬ್ರೇಕ್ಫಾಸ್ಟ್ ಮಾಡುವ. ಬ್ರೇಕ್ಫಾಸ್ಟ್ ಆದ ನಂತರ ಓಕೆ ಫೋಕ್ಸ್, ಸೊ ಒಂದು ಬ್ರೇಕ್ಫಾಸ್ಟ್ ಮಾಡಿ ವಿ ಆರ್ ಅಗೇನ್ ಗೋಯಿಂಗ್ ಟುವರ್ಡ್ಸ್ ಅವರ್ ಡೆಸ್ಟಿನೇಷನ್. ಆ್ಯಕ್ಚುಲಿ ಇದು ಹಳೆ ರಸ್ತೆ ಹೀಗಿದ್ದಿತ್ತು ಒಳಗೆ, ನಂಗೆ ಅದೇ ಯಾವಾಗೂ ಏನೋ ಮಿಸ್ಸಿಂಗ್ ಅನ್ಸೋದು ಆಗುಂಬೆ ಬಂದಾಗ. ಸೊ ಹಳೆ ರಸ್ತೆ ಅಲ್ಲಿದೆ, ಕೊಪ್ಪ ಶೃಂಗೇರಿ ಆ ಕಡೆ ಹೋಗಬೇಕು. ಮೊದಲು ಏನಾಗ್ತಿತ್ತು, ನಾವು ಸ್ಟ್ರೇಟ್ ಹೋಗ್ತಿದ್ವಲ್ಲ, ಹೀಗೆ ಹೋಗಿ ನಾರ್ಮಲಿ ಹೀಗೆ ಹೋಗಿ ಮತ್ತೆ ನಾವು ಅಲ್ಲಿಂದ ಲೆಫ್ಟ್ ತೆಗಿತಿದ್ವಿ. ಈಗೇನಾಗಿದೆ, ಡೈರೆಕ್ಟ್ ಹೋಗುತ್ತೆ ಆ ಕಡೆಗೆ. ನೀವು ಕೊಪ್ಪ ಶೃಂಗೇರಿ ಸೈಡ್ ಹೋಗ್ಬೇಕಂದ್ರೆ ರೈಟ್ ತೆಗಿಬೇಕು. ಸೊ ದಿಸ್ ವಾಸ್ ಅ ಚೇಂಜ್, ಅಂತಕ್ಕಂದ್ರೆ ಮೊದಲಲ್ಲಿ ತುಂಬ ನ್ಯಾರೋ ಇದ್ದಿತ್ತು, ಆ ಊರಿನ ಮಧ್ಯದಿಂದ ಹೋಗ್ತಿತ್ತು. ಹೌದು, ಚೇಂಜ್ ಇಟ್. ಈ ತೀರ್ಥಹಳ್ಳಿ ರೋಡ್ ಇದೆಯಲ್ಲ, ದಿಸ್ ಈಸ್ ವೆರಿ ಗುಡ್. ಓಕೆ, ಮಧ್ಯೆ ಸ್ವಲ್ಪ ಹಾಳು ಪ್ಯಾಚ್ ಇದೆ, ಅದು ಬಿಟ್ಟರೆ ಕ್ರೇಜಿ ಹೋಗ್ಬೋದು. ನೋಡಿ ಹೆಂಗಿದೆ, ಅವಳ ಹಾವರ್ದಾಗಿದೆ ರಸ್ತೆ. ಹಿಮಾಲಯನ್ ಇಸ್ ಅ ಬ್ಯೂಟಿ ಮ್ಯಾನ್, ಬ್ಯೂಟಿಫುಲ್ ಮಷೀನ್ ಮಾತ್ರ. ಏನು ಕಾನ್ಫಿಡೆನ್ಸ್ ಕೊಡುತ್ತಾ ಗೊತ್ತಾ ಗಾಡಿ, ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡುತ್ತೆ. ಹೆಂಗೆ ಬೇಕಾದ್ರೆ ಕರ್ವ್ ತೆಗೀರಿ ನೀವು, ಟಾಪ್ ಹೆವಿ ಇದೆ, ಎಲ್ಲ ಇದೆ. ಬಟ್ ಒನ್ಸ್ ಗಾಡಿ ಹೊರಡೋ ಶುರುವಾಯ್ತಾ, ಒನ್ ದ ಬೆಸ್ಟ್ ಬೈಕ್ ಇನ್ ದಿಸ್ ಸೆಗ್ಮೆಂಟ್ ಮಾತ್ರ. ಓಕೆ ಫೋಕ್ಸ್, ಸೊ ತೀರ್ಥಹಳ್ಳಿಯಿಂದ ನಾವು ಆರ್ ಮೂವಿಂಗ್ ಟುವರ್ಡ್ಸ್ ಸಾಗರ. ರಸ್ತೆ ನ್ಯಾರೋ ಆಯಿತು ಒಂದೇ ಸಲ ಇಲ್ಲಿ. ಇಲ್ಲೆಲ್ಲ ಟೆಂಪ್ರೇಚರ್ ಎಷ್ಟು ಒಳ್ಳೆ ಇದೆ ಗೊತ್ತಾ, ಇಟ್ಸ್ ಅರೌಂಡ್ 28. ಒಂಥರ ಕೂಲ್ ಫೀಲ್ ಆಗುತ್ತೆ. ನಾವು ನೈಟ್ ಇವತ್ತು ಅರ್ಲಿ ಮಾರ್ನಿಂಗ್ ಮಂಗಳೂರಿಂದ ಬಿಡುವಾಗ ಹೇಗಿತ್ತು ಗೊತ್ತು, ಅವಿಸಕ್ಕೆ ಮೈಯೆಲ್ಲ ಬೆವರುತ್ತಿತ್ತು ನಿತ್ತಲ್ಲೇ. ಸೊ ಇಲ್ಲಿ ವೆದರ್ ಕ್ರೇಜ್ ಇದೆ. ನಾವು ಈಗಿರುವ ಪ್ಲೇಸಸ್ಸು ರಿಪ್ಪನ್ಪೇಟೆ ಅಂತ. ಈ 10 ಗಂಟೆ 9:30 ಅಷ್ಟೇ, ಶಾಲೆಯೆಲ್ಲ ಪ್ರಾರ್ಥನೆ ಆಗ್ತಾ ಇದೆ. ಬೆಳಗಿಂದ ನಾವು ಈಗ ರೈಡಲ್ಲಿದ್ದೇವಲ್ಲ, ಈಸ್ ಲೈಕ್ ಒಂದು 11 ಗಂಟೆ ಆಗಿದೆ, 12 ಗಂಟೆ ಆಗಿದೆ ಅನ್ಸುತ್ತೆ. ಆಗಿರೋದು 9:30 ಅಷ್ಟೇ. ಓಕೆ, ಟೇಕ್ ಅ ಸ್ಮಾಲ್ ಬ್ರೇಕ್. ಅವರೆಲ್ಲ ತುಂಬ ಹಿಂದಿದ್ದಾರೆ, ಲೆಟ್ ದಮ್ ಕಮ್. ನಾವು ಒಂದು ಸ್ವಲ್ಪ ನೀರಿಗೆ ಕುಡಿದು ಎಲ್ಲ ಹೈಡ್ರೇಷನ್ ಮಾಡ್ಕೊಳ್ಳೋ. ಇಟ್ಸ್ 30 ಕಿಲೋಮೀಟ್ರ್ ಅವರೇಜ್ ಕೊಡ್ತಾ ಇದೆ ಗಾಡಿ. ಹೆಂಗೆ ಬಂದಿರ್ಬೋದು ನಿಧಾನಕ್ಕೆ. ಪ್ರಸಾದ್ ಬ್ರೋ, ಹಾಂ ಹೇಳಿ, ನಿಮ್ಮ ಒಪಿನಿಯನ್ ಹೇಳಿ. ಯಶೋಧರಿ ಹೇಗೆ ಅನಿಸ್ತಿದೆ ನಿಮಗೆ? ಹಾಯ್ ಫ್ರೆಂಡ್ಸ್. ಹಾಂ ಓಕೆ, ಹೇಳಿ, ಮುಂದೆ ಹೇಳಿ. ನಾವಿವತ್ತೇ ದಾಂಡೇಲಿ ಹೋಗ್ತಿದ್ದೇವೆ, ವಯಾ ಶಿವಮೊಗ್ಗ, ಆಗುಂಬೆ, ಹಾಗೆ ಆ ರೂಟಲ್ಲಿ. ಶಿವಮೊಗ್ಗ ಹೋಗೋದಿಲ್ಲ ಬ್ರೋ? ಶಿವಮೊಗ್ಗ ಹೋಗೋದಿಲ್ಲ, ಬಟ್ ಆಗುಂಬೆ ಹೋಗ್ತಿದ್ದೇವೆ. ಆಗುಂಬೆ ಆಗಿ ಹೋಯ್ತು, ಮುಂದೆ ಸಾಗರದಿಂದ ಹೋಗ್ತಿದ್ದೇವೆ. ಅಪ್ಪ, ಒಂದು ಪ್ಲೇಸಸ್ ಅದು ಕರೆಕ್ಟ್ ಹೇಳಿದ್ರು, ಸಾಗರದಿಂದ ಹೋಗ್ತಿದ್ದೇವೆ. ನಾನು ಯಾಕೆ ನೋಡ್ತಿಲ್ಲ ಯಾಕಂದ್ರೆ ನಾನು ತುಂಬ ಪ್ಲೇಸಸನ್ನು ಇದು ಮಾಡ್ತಿದ್ದೇನೆ, ಎಂಜಾಯ್ ಮಾಡ್ತಿದ್ದೇನೆ. ಸೊ ನನಗೆ ಅಲ್ಲಿ ಯಾವ ಪ್ಲೇಸಸ್ ಇದೆ ಅಂತ ಗೊತ್ತಾಗ್ತಿಲ್ಲ. ಇರಲಿ, ಫಸ್ಟ್ ಟೈಮ್ ಅಲ್ಲ, ಗೊತ್ತು ಮಾಡಿಸುವ. ಮತ್ತೆ ಮಾಡಿಸುವ, ನಾನು ರೆಡಿಯಾಗಿ ಬಿಡ್ತೇನೆ. ಹೌದು, ಇನ್ನು ಪ್ಯಾರನ್ ಲವ್ಲಿ ಎಲ್ಲ ತಂದಿದ್ದೀರಾ? ಅದು ತಂದಬೇಕು, ಪ್ಯಾರನ್ ಲವ್ಲಿ ಎಲ್ಲ ಹಚ್ಕೊಂಡು. ಅದೆಲ್ಲ ಹತ್ಲಿಕ್ಕಿಲ್ಲ. ನ್ಯಾಚುರಲ್ ಬ್ಯೂಟಿ ಇಸ್ ದ ಬೆಸ್ಟ್ ಬ್ಯೂಟಿ ಇನ್ ದಿಸ್ ವರ್ಲ್ಡ್. ಸಗಡಿ ನ್ಯಾಚುರಲ್ ಸಗಣಿ ಒಳ್ಳೇದು. ಅವಾಗಲೂ ನಾವೆಲ್ಲದಕ್ಕೂ ಸಗಣಿ ಬಳಸ್ತೇವೆ. ಹೌದು, ಅಡ್ಡಿಲ್ಲ. ಮತ್ತೆ ಮಾಡ್ತೀವಿ, ಮತ್ತೆ ಮಾತಾಡೋ.
ಕಾವಲಿ ಗಮ್ಮ ಅಂತ song ನಾನು ಹೇಳೋದು. ಛೇ. ತುಂಬ ಬೆಂಡಾಕಿದ್ ಗಾಡಿ. ಕಾಮಿಡಿ ಆಯ್ತು. ಒಳ್ಳೆ ಕೆರೆ ಇದೆ ಮತ್ತು ತಾವರೇನೂ ಇದೆ, ಬಟ್ ಫುಲ್ ಲಿಟರ್ ಮಾಡಿಟ್ಟಿದ್ದಾರೆ ಪ್ಲೇಸ್. ಎಂತ ಮಾಡೋದು ಹೇಳಿ, ಜನರಿಗೆ ಅರ್ಥ ಆಗೋದಿಲ್ಲ, ಬಟ್ ವೆರಿ ನೈಸ್ ಪ್ಲೇಸ್. ಹೀಗೆ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ಇಲ್ಲಲ್ಲ ನೋಡಿ. ಇಲ್ಲೆಲ್ಲ ಹೆವಿ ಕೆರೆಗಳಿದೆ ನೋಡಿ. ಇದು 3ನೇ ಕೆರೆ ನಾನು ನೋಡ್ತಾ ಇರೋದು ಈಗ, ಪ್ರಾಪರ್ ಕೆರೆಗಳು. ಆ್ಯಕ್ಚುಲಿ ನಾವು 95-100 ಆಗಿ ಹೋದರೆ ವಿಲ್ ರೀಚ್ ಅರ್ಲಿ. ಮತ್ತು ಇಲ್ಲಿನ ರಸ್ತೆಗಳು ಹಾಗೆ ವೈಡ್ ಆ್ಯಂಡ್ ವೆರಿ ಗುಡ್ ಕಂಡೀಷನ್ ಇದೆ. ಕ್ರೇಜಿ ಫ್ಲಾಗ್ ನೋಡಿ ಹೇಗಿದೆ ಅಂತ. ಇಲ್ಲಿ ಇನ್ನೊಂದು ಲೇಕ್. ಏನು ಯಾರು ರೇಂಜ್ ಕಟೌಟ್ ಹಾಕೊಂಡಿದ್ದಾರೆ ನೋಡಿ ಇಲ್ಲಿ, ಗೋಪಾಲಕೃಷ್ಣ ಬೇಳೂರವರೆಗೆ. ನೋಡಿ ದೊಡ್ಡ ದೊಡ್ಡ ಫೀಲ್ಡ್ಗಳು ಬರೋ ಶುರು ಅದಾವ ಇಲ್ಲಿ, ಎಲ್ಲ ಗದ್ದೆಗಳು. ಫೀಲ್ಸ್ ಲೈಕ್ ಅದು ಬೈಸನ ಪ್ಲೇಸಿಗೆ ಬಂದಂಗೆ ಅನ್ಸುತ್ತೆ. ಒಂಥರ ಘಟ್ಟನೇ ಇದು ಅಷ್ಟೇ, ಮತ್ತು ತುಂಬ ನಾರ್ತ್ ಹೋದಾಗ ಅನ್ಸೋದು. ಕಿಲೋಮೀಟ್ರ್ ಹಾಕೊಂಡು ಎಷ್ಟು ಸಲ ಅಡ್ಡ ಬರುತ್ತೆ ಮರ ರಸ್ತೆಗೆ. ಇಲ್ಲಿ ನೋಡಿ ಇಲ್ಲೊಂದು ದೊಡ್ಡ ಲೇಕ್ ಇದೆ, ಕ್ರೇಜಿ. ಈ ಫ್ಯಾಮಿಲಿನ ಹೋಗ್ತಾ ಇದ್ದಾರೆ ರಿಕ್ಷಾದಲ್ಲಿ. ಈ ಕಡೆ ಹೋದರೆ ಭಟ್ಕಳ ರೋಡ್ ಹೋಗುತ್ತದು. ನನಗೂ ಒಂದು ಸಲ ಮಿಸ್ ಆಯಿತು. ಎಲ್ಲರಿಗೂ ಸಡನ್ಲಿ ಬಂತು ಟರ್ನ್. ಆ್ಯಕ್ಚುಲಿ ನಾವು ವಿಡಿಯೋ ಮಾತಾಡ್ತಾ ನಂಗೆ ನೆನಪೇ ಹೋಗಿದೆ ಇಲ್ಲೊಂದು ಟರ್ನ್ ಇರೋದು. ಒಳ್ಳೆ ಪ್ಲೇಸಲ್ಲಿ ಒಂದು ಬ್ರೇಕ್ ತೊಗೊಳ್ಳುವಂತ ಸಖತ್ತಾಗಿದೆ ಆ ಪ್ಲೇಸ್. ವಿಲ್ ಟೇಕ್ ಒಂದು ಫೋಟೋ. ಕ್ರೇಜಿ. ಇಲ್ಲಿ ನೋಡಿ ಶಿರ್ಸಿ ವೈಟ್ ಸ್ಟಾರ್ಟ್ ಆಗಿದೆ ಫುಲ್. ಎಲ್ಲ ಅಡಿಕೆ ತೋಟಗಳು, ಥರ ತಂಪು ಫೀಲು ಆಗ್ತಾ ಇದೆ.
ನಾವೀಗ ಶಿರ್ಸಿ ಎಕ್ಸಿಟ್ ಆಗಿ ಟುವರ್ಡ್ಸ್ ಯಲ್ಲಾಪುರ. ಗ್ರಾವೆಲ್ಸ್ ಇರಬಾರ್ದು, ಎಲ್ಲರೂ ಕಾರ್ನರಿಂಗ್ ಮಾಡ್ಬೋದು. ಅದು ಗ್ರಾವೆಲ್ಸ್ ಇತ್ತಂದ ಕೂಡಲೇ ಭಯ ಆಗತ್ತೆ, ಎಲ್ಲಿ ಪಲ್ಟಿ ಹೊಡೆದ್ಬಿಡ್ತೇವೆ ಅಂದ್ಕೊಂಡು. ಓಕೆ, ಸೊ ಇಲ್ಲಿಗೆ ನಾವು ಇವತ್ತಿನ ಟ್ರಿಪ್ಪಿನ 300 ಕಿಲೋಮೀಟರ್ನ ಕವರ್ ಮಾಡಿದ್ದೇವೆ. ಅಗೇನ್ ವಿ ಹ್ಯಾವ್ 90 more kilometers ಅಕಾರ್ಡಿಂಗ್ ಟು ಮೈ ಎಸ್ಟಿಮೇಷನ್. ಕೆಳಗಡೆ ಕಿಲೋಮೀಟರ್ ಕಾಣ್ತಾ ಇಲ್ಲ. ಯಲ್ಲಾಪುರ ಇದೆ 40 ಇಲ್ಲಿಂದ. ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ. ಎಂಥ ಸೇತುವೆ ಮಾಡ್ತಾ ಇದ್ದಾರೆ, ಮಳೆಗಾಲದಲ್ಲಿ ರೆಡಿ ಮಾಡೋರ. ಸೋಂದ 9, ವದೇರಾಜ ಮಠ 9, ಸಹಸ್ರಲಿಂಗ 1, ದಾಂಡೇಲಿ 98, ಅಬ್ಬಾ 98. ಸಹಸ್ರಲಿಂಗ ಹೋಗ್ಬೋದಿತ್ತು. ದ ಪ್ರಾಬ್ಲಮ್ ಆ್ಯಕ್ಚುಲಿ ಈಸ್ ವಿತ್ ದ ಟೈಮ್. ನಮಗೆ ದಾಂಡೇಲಿ ಟೈಮ್ ಬೇಕು. ಇಲ್ಲಿದ್ರೆ ಗೊತ್ತಾಕೊಂಡ್ರೆ ಅಲ್ಲಿ ಟೈಮ್ ಸಿಗೋದು. ಈ ಸಿರ್ಸಿ ಯಲ್ಲಾಪುರ ರೋಡ್ ತುಂಬ ಹಾಳಿದೆ ಮಾತ್ರ. ಒಂಥರ ಡಕೋಟಾ ರೋಡ್. ನಾನು ಹಿಮಾಲಯಲ್ಲಿ ಹೋಗ್ತಿರೋದಕ್ಕೆ ನಂಗೆ ಅಷ್ಟು ಫೀಲ್ ಆಗ್ತಿಲ್ಲ. ಹಾರ್ಸ್ಕೊಂತ ಹೋಗ್ತೀನಿ. ಬಟ್ ಈಗ ನಮ್ಮಲ್ಲಿ ಒಬ್ಬರು CB 350 ಅಲ್ಲಿ ಬರ್ತಿದ್ದಾರ. ಈ ಕ್ಯಾನ್ ಫೀಲ್ ಈಚ್ ಆ್ಯಂಡ್ ಎವ್ರಿ ಪಾಟ್. ಓಕೆ ಫೋಕ್ಸ್, ವಿ ಎಂಟರ್ಡ್ ಯಲ್ಲಾಪುರ. ಅಲ್ಲಿ ಫುಲ್ ಎಲ್ಲ ಫಿಮೇಲ್ ಡ್ರೈವರ್ಸ್ ಆ್ಯಂಡ್ ರೈಡರ್ಸ್ ಇದ್ದಾರೆ ತುಂಬ. ಪಾಪ ಅಲ್ಲಲ್ಲಿ ನಮಗೆ ಸಮಸ್ಯೆಗಳಾಗ್ತಾ ಇದೆ ಇದರಿಂದ. ಇಲ್ಲಿ ಯಲ್ಲಾಪುರ ಜಾತ್ರೆ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಜನ, ಜಂಗೋಳಿ, ಗೌಜೆ ಎಲ್ಲ ಇದೆ. ನಮ್ಮದೊಂಥರ ಸ್ಟ್ಯಾಂಡರ್ಡ್ ಪೆಟ್ರೋಲ್ ಪಂಪ್ ಆಗಿದೆ. ಪ್ರತಿ ಸಲ ಇಲ್ಲಿ ಬಂದಾಗ ಫ್ಯೂಯಲ್ ಹಾಕೊಂಡೇ ಹೋಗೋದು. ಲೆಟ್ಸ್ ಫ್ಯೂಯಲ್ ಇಟ್ ಅಪ್. ಓಕೆ, ಒನ್ ಲಾಸ್ಟ್ ಫೈನಲ್ ಸ್ಟ್ರೆಚ್ ಫಾರ್ ದ ಡೇ. ಇಲ್ಲಿಂದ ಇನ್ನು ದಾಂಡೇಲಿ ಇರೋದು 52 ಕಿಲೋಮೀಟ್ರ್. ದಿಸ್ ಈಸ್ ವೆಲ್ ನಾನ್ ರೋಡ್, ಯಲ್ಲಾಪುರ ಹುಬ್ಬಳ್ಳಿ ರೋಡ್. ಮುಂದೆ ನಾವು ಟೇಕಿಂಗ್ ಟರ್ನ್ ಈ ಕಡೆ ತಗೊಳ್ತೇವೆ, ಬೆಳಗಾವಿ ರೋಡಿಗೆ ಟರ್ನ್ ತೆಗಿತೇವೆ. Left from here towards ಬೆಳಗಾವಿ. ಬಟ್ ನಾವು ಬೆಳಗಾವಿ ಹೋಗೋದಿಲ್ಲ. ಇಷ್ಟು ದೊಡ್ಡ ಟ್ರಕ್ ತಗೊಂಡು ಹೋಗ್ತೇವೆ ಗುರು. ಈ ರಸ್ತೆ ನಾನು ಸ್ಕಿಲ್ಸಿಗೆ ಕೊಡ್ಬೇಕು ಅವ್ರದ್ದಲ್ಲ. ಹ್ಯಾಂಡ್ಲ್ ಇಟ್ ಕೇರ್ಫುಲಿ, ಇಟ್ಸ್ ಅ ಲಾಂಗ್ ವೆಹಿಕಲ್. ಅದ್ರ ಒಳಗಡೆ ಒಂದಿಷ್ಟು ನಾವು ತುಂಬಿಕೊಂಡಿದೆ ಮಾರ. ಈ ಲಾಂಗ್ ಗಾಡಿ ಇತ್ತಲ್ಲ ಅಂಥದ್ದು ಓವರ್ಟೇಕ್ ಮಾಡೋಕ್ಕೆ ಸಿಂಪಲ್ ಟ್ರಿಕ್. ಒಂದು ಸಲ ಹಾರನ್ ಮಾಡಿ, 2 ಸಲ ಮಾಡಿ ಅವರೇ ಸೈಡ್ ಬಿಡ್ತಾರೆ. ಯಾವಾಗ ತಿರ್ಗಬೇಕಂತ ಅವ್ರು ಸೈಡ್ ಬಿಡ್ತಾರೆ, ಹೋದ್ರೆ ಆಯ್ತು. ಸೊ ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. ಈ ರಸ್ತೆ ಹಾಳಾಗೋಗಿದೆ ಪೂರ್ತಿ. ನಾನು ಐ ಥಿಂಕ್ ಲಾಸ್ಟ್ ಮಳೆಗಾಲ ಮಹಾರಾಷ್ಟ್ರ ಹೋಗಿದ್ದು.
ಹಾಂ ವೆದಿರರ್ಸಲ್ಲಿ ಹೋಗಿದ್ದೇವೆ. ಸೊ ನಿಮಗೆ ಮಂಚಿನಲ್ಲಿ ಹೇಗೆ ನೋಡುತ್ತೆ ನಾವು ನೋಡೋದಿದ್ರೆ ಐ ವಿಲ್ ಟ್ಯಾಗ್ ದಟ್ ವೀಡಿಯೋ. ಸೇಮ್ ರಸ್ಸಲ್ಲಿ ಹೋಗಿದ್ದೆ ಆ್ಯಕ್ಚುಲಿ. ಹೆಂಗಿತ್ತು ಗೊತ್ತಾ ಗ್ರೀನ್ ಈಗ ಎಂತ ಇದು ಧೂಳಾಗಿ ಹೋಗಿದೆ ಎಲ್ಲ. ಮತ್ತು ರಸ್ತೆನ ಪೂರ್ತಿ ಹಾಳು ಬಿದ್ದೋಗಿದೆ ಮಾರ. ಬಟ್ ಈ ಸಲ ಮಂಚನಲ್ಲಿ ಇನ್ನೊಂದು ಸಲ ದಾಂಡೇಲಿ ಮಾಡಬೇಕು. ಇದೇ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದೆನೂ. ಗ್ರೀನ್ ಏನು ಕಾಣೋದಿಲ್ಲ. ಯಾಕೋ ಇವತ್ತೇ ವಾಟರ್ ಆ್ಯಕ್ಟಿವಿಟೀಸ್ ಹೋಗೋ ಪ್ಲ್ಯಾನ್ ಇದೆ. ಬಟ್ ನಾಟ್ ಪ್ರಿಟಿ ಶ್ಯೂರ್. ಈಗ ಬೇರೆ ಗಾಡಿ ಇದ್ದವರಿಗೆಲ್ಲ ಸುಸ್ತಾಗಿದೆ ಅಂದರೆ ವಿ ಆರ್ ನಾಟ್ ಗೋಯಿಂಗ್, ವಿ ಟೇಕಿಂಗ್ ರೆಸ್ಟ್, ವಿ ಆರ್ ಸ್ಪೆಂಡಿಂಗ್ ಟೈಮ್ ಇನ್ ದ ರೆಸಾರ್ಟ್. ಇಲ್ಲಾಂದರೆ ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋಗ್ತೇವೆ. ಸೊ ನಮ್ಮ ಸ್ಟೇ ಇರೋದೇನಿದೆಯಲ್ಲ ಅದು ದಾಂಡೇಲಿ ಸಿಟಿ ಅರೌಂಡಲ್ಲಿದೆ. ಬಟ್ ದ ವಾಟರ್ ಆ್ಯಕ್ಟಿವಿಟೀಸ್ 22 kilometers ಅವೇ ಫ್ರಮ್ ದ ಪ್ಲೇಸ್. ಓಕೆ ಫೋಕ್ಸ್. ನಾಲ್ಕು ಪ್ರಸಾದ್ ಬ್ರೋ ಮುಟ್ಟಿ ಇದು ಮುಟ್ಟಿ. ಹಾಂ ಅದಕ್ಕೆ ಬ್ರೇಕ್ ತಾಗ್ತಿಲ್ಲ. ನೀವು ಫುಲ್ ಬ್ರೇಕಲ್ಲಿ ಬಂದಿದ್ದೀರಾ? ಇಲ್ಲ ಕಾಲು ಬ್ರೇಕ್ ಮೇಲೆ ಇಟ್ಟು ಬಂದಿದ್ದೀರಾ? ಅದು ಬಿಸಿಯಾಗಿದೆ ಫುಲ್, ಅದಕ್ಕೆ ತಾಗ್ತಾ ಇಲ್ಲ ಬ್ರೇಕ್. ಅದು ಫುಲ್ ಬಿಸಿಯಾಗಿ ಹೋಗಿದೆ, ಅದಕ್ಕೆ ತಾಗ್ತಿಲ್ಲ. ಅದಕ್ಕೊಂದು ಸ್ವಲ್ಪ ವೆಯ್ಟ್ ಮಾಡುವ. ಅದು ಫುಲ್ ಬಿಸಿಯಾಗಿದೆ ಅಂತ ನಾನು ಗ್ಲೌಸ್ ಮುಟ್ಟು ಸ್ವಲ್ಪ ಹೊತ್ತು ನಂತರ ನಂಗೆ ಫೀಲ್ ಆಯ್ತು ಬಿಸಿಯಾಗಿದ್ದು. ನೀವು ನಿಮ್ಮ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದೆ ಕಾಲು ಹೀಗೆ ಇರೋ ಮೇಲೆ ಇತ್ತಂದರೆ ಪ್ರೆಸ್ ಆಗ್ತಿರತ್ತೆ. ನಿಮ್ಮ ಕಾಲು ಹೀಗೆ ಇಟ್ಟಿರ್ತೀವಿ. ಹಾಂ ಓಕೆ ಓಕೆ ಓಕೆ. ಅಂದರೆ ನಂಗೆ ಇನಿಷಿಯಲಿ ಆಗ್ತಿತ್ತು ಕಾಲು ಹೀಗೆ ಪ್ರೆಸ್ ಆಗಿರ್ತಿತ್ತು ಅದು ಅದ್ರ ಮೇಲೆ. ದಟ್ ಮೇ ಬಿ ದ ರೀಸನ್. ಅದೇ ರೀಸನ್ ಯಾಕಂದರೆ ಕ್ಯಾಲಿಪರ್ ಅಷ್ಟು ಬಿಸಿಯಾಗಿದೆ. ಓಕೆ ಫೋಕ್ಸ್ 28 kilometer ಇದೆ ಅಷ್ಟೇ. ಪಕ್ಕ ಹೋಗೋ. ಒಂದು ಸ್ವಲ್ಪ ಅದು ಕ್ಯಾಲಿಪರ್ ಬಿಸಿಯಾಗಿದ್ದರಿಂದ ಬ್ರೇಕ್ ತಾಗ್ತಿರ್ಲಾಗಿತ್ತು ಅವರು ಹಿಂದ್ಗಡೆ. ಸೊ ಇಲ್ಲಿ ಜಸ್ಟ್ ವೇಟೆಡ್, ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಕೂಲ್ ಡೌನ್ ಆಗೋರಿಗೆ ವೆಯ್ಟ್ ಮಾಡಿ ಮತ್ತೆ ಹೊರಡ್ತಾ ಇದ್ದಾವೆ. ಫುಲ್ ಕೂಲ್ ಡೌನ್ ಆಗಿಲ್ಲ, ಬಟ್ ಈಗ ಗಾಳಿ ಹೊಡಿತಾರತ್ತಲ್ಲ ಕೂಲ್ ಡೌನ್ ಆಗೋದು. ಇದು ನಾರ್ಮಲಿ ಹೊಸಬರಿಗೆ ನನ್ನ ಲೆಕ್ಕ ಐ ಫೆಲ್ಟ್ ಓಕೆ ಏನು ಮಾಡ್ತಾರೆ ಕಾಲು ಇದ್ರದ್ದು ನಮ್ಮ ಬ್ರೇಕ್ ಲಿವರ್ ಇದೆಯಲ್ಲ ಅದ್ರ ಮೇಲೆ ಕಾಲು ರೆಸ್ಟ್ ಮಾಡಿ ಇಟ್ಟಿರ್ತಾರೆ. ಅಂದರೆ ಲೈಟಾಗಿರತ್ತೆ, ಅದು ಫೀಲೇ ಆಗೋದಿಲ್ಲ. ಅದು ಉಜ್ಜಿ 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 ಬಿಸಿಯಾಗಿದೆ. ಇಲ್ಲ ಗಾಡೀಲಿ ಇನ್ನೊಂದು ಇಶ್ಯೂ ಇದೆ, ಕ್ಯಾಲಿಪರ್ ಫಿಟ್ಟಿಂಗ್ ಮಾಡಿ ಸರಿಯಾಗಿಲ್ಲ ಬ್ರೇಕ್ ಪ್ಯಾಡ್ಸ್ ನನ್ನ ಪ್ರಕಾರ. ಎರಡರಲ್ಲೇನೋ ಒಂದಾಗಿದೆ, ಇಲ್ಲಾಂದರೆ ಅಷ್ಟು ಹೀಟ್ ಆಗೋ ಸಾಧ್ಯವೇ ಇಲ್ಲ. ಸೊ ಎನಿಹೌ ಆಲ್ ಸೆಟ್ ವಿಲ್ ಗೋ. ಹೆಂಗಿದೆ ನೋಡಿ ಕಾಡು, ಮಳೆಗಾಲದಲ್ಲಿ ಹೇಗಿರ್ಬೋದು ಇದು. ಶಾ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹಾಕಿರೋ ಬೆಂಕಿ ಟು ಪ್ರಿವೆಂಟ್ ದ ವೈಲ್ಡ್ ಫೈರ್. ಈ ರಸ್ತೆ ಮೇಲೆ ಹೋಗೋರು ಬೀಡಿ ಸೈಯೋದು ಒತ್ತಾಕೋದು, ಅದನ್ನು ಇಡೀ ಕಾರಿಗೆ ಹತ್ಕೊಂಡು ಹೋಗುತ್ತೆ. ಸೊ ಇಲ್ಲಿರುವ ಒಣ ಹುಲ್ಲುಗಳು ಗಿಡ ಇದನ್ನೆಲ್ಲ ಕಸಗಳನ್ನೆಲ್ಲ ಸುಟ್ಟಾಕಿದ್ರೆ ಅವರಿಗೆ ಫೈರ್ ಹಿಡಿಯೋದಿಲ್ಲ ಕಾಡಿಗೆ. ಸೊ ದಟ್ ಇಸ್ ದ ರೀಸನ್. ಕ್ರೇಜಿ. ಕ್ರೇಜಿ ಮಳೆಗಾಲದಲ್ಲಿ ಮಜಾ ಬರ್ಬೋದು ಇಲ್ಲಿ. ಅದೊಂದು ಹಕ್ಕಿ ಇದೆ ಚೆನ್ನಾಗಿರೋದು.
ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ, ಕಾಳಿ ಟೈಗರ್ ರಿಸರ್ವ್. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿ. ಸರ್ ದಾಂಡೇಲಿ ಮಂಗಳೂರು. ಓ ನಮಗೆ ಮ್ಯಾಪ್ ಹೀಗೆ ತೋರಿಸ್ತಾ, ನಾವು ಅದಕ್ಕೆ ಹಾಗೆ ಬಂದ್ವಿ. ಎಂತ ಸೀನ್ ಅಂದರೆ, ಇದು ಯಾವುದೋ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅವರದ್ದು ಏನೋ ಏರಿಯಾ ಇದು. ಆ್ಯಕ್ಚುಲಿ ಹೋಗುವಾಗಿಲ್ಲ ನಾವು ಇಲ್ಲಿಂದ, ಲೋಕಲ್ಸ್ ಮಾತ್ರ ಅನಿಸುತ್ತೆ. ಸೊ ನೀವು ಮುಂದೆ ಹೋಗಿ ಅಲ್ಲಿಂದ ಬರಬೇಕಿತ್ತು ಅಂತಿದ್ರು. ನಾವೀಗ ಮುಂದೆ ಹೋಗೋದಾದರೆ ಟು ಬಂದಿರೋ ದಾರಿಯಲ್ಲಿ ವಾಪಸ್ ಹೋಗಬೇಕು. ಪವರ್ ಕಾರ್ಪೊರೇಷನ್ ಅವರದ್ದು, ಅದಕ್ಕೆ ಅವ್ರು ನಮ್ಮನೇಲಿ ಬಿಟ್ಟಿಲ್ಲ. ಐ ಥಿಂಕ್ ಇಲ್ಲಿ ವರ್ಕ್ ಮಾಡೋರಿಗೆ ಮಾತ್ರ ಮತ್ತೆ ಅನಿಸುತ್ತೆ ಕೆಲಸ ಇರೋದು ಎಂಟ್ರಿ. ಸೊ ಎಲ್ಲೂ ನಿಲ್ಲಿಸ್ಬೇಡಿ, ಕ್ಯಾಮ್ರಾ ಇದೆ, ಹೋಗ್ತೀರಿ ಅಂತ ಹೇಳ್ತಾ ಕಳಿಸಿದ್ದಾರೆ. ಸೊ ಓಕೆ, ನೀವು ದಾಂಡೇಲಿ ಬರೋದಿದ್ರೆ ನಾನು ಭಾಗವತಿನ ಒಂದು ಪ್ಲೇಸ್ ಇತ್ತಲ್ಲ, ಅಲ್ಲಿಂದ ಟರ್ನ್ ತೆಗಿಬೇಡಿ. ಅಲ್ಲಿಂದ ಟರ್ನ್ ತೆಗೆದ್ರೆ ಇಲ್ಲಿಗೆ ಬರುತ್ತೆ. ಈಗ ನಮಗೇನೋ ಬಿಡ್ತಾರೆ ಎಲ್ಲರಿಗೂ ಎಲ್ಲ ಟೈಪ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇಲ್ಲಿಗೆ ಕಾಳಿ ಟೈಗರ್ ರಿಸರ್ವ್ ಮುಗೀತು. ಮೊಸಳೆ ಉದ್ಯಾನವನ. ಹಾಂ, ಇಲ್ಲಂತ ಮಾಡ್ತಿದ್ದಾರೆ ಇವರು. ಅದ್ರ ಹುಲಿ ಒಂದು ಬಾಯ್ ಹಾಕಕ್ಕೆ ನನ್ನ ಮಕ್ಕಳಿಗೆಲ್ಲ ಎಂತ ಮಾಡೋದಿದ್ದು. ಶೇ 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 ಎಂತ ಪ್ಲೇಸ್ ಮಾರ. ಶಾ ಈಗ ನೋಡಿ, ಒಳ್ಳೆ ಆಫ್ ಬಿಟ್ ಪ್ಲೇಸ್ ಬಂದಂಗಾಗಿದೆ. ಮಳೆಗಾಲದಲ್ಲಿ ಒನ್ ಟ್ರಿಪ್ ಮಾಡೋದೆ ಹಿಂಗೆ, ಒಂದು ವೀಕೆಂಡ್ ಬರೋದು ಹೋಗೋದು ಅಷ್ಟೇ. ವಾಹ್, ಆವ್ ಗುರು, ಆ ಗಾಡಿಯಿಂದ ಕಲ್ಲು ಆರ್ತಿದ್ದೆ ಮುಖಕ್ಕಲ್ಲ. ತುಂಬ ಗ್ರಾವಲ್ಸ್ ಇದೆ. ಥರ್ಡ್ ಜೊತೆ folks, we are almost near to our stay. It's 2.1 kilometer away. ಹೊರಗಡೆನೇ ಇದೆ ಸಿಟಿಯಿಂದ. ಐ ಥಾಟ್ ಸಿಟಿ ಲಿಮಿಟಲ್ಲಿ ಇದೆ ಅಂದ್ಕೊಂಡು, ಬಟ್ ಇಟ್ ಈಸ್ ಔಟ್ಸೈಡ್. ಈ ಸಿಮೆಂಟ್ ರೋಡು ಹಾಳಾಗೋಗಿದೆ ಅಂದ್ರೆ ಹೆಂಗೆ ಮಾಡಿದ್ದಾರೆ ಸಿಮೆಂಟ್ ರೋಡು?
ಮೇ ಬಿ ಮರ ಕೆಳಗೆ ಇದೆಯಲ್ಲ, ಕಂಟಿನ್ಯೂಸ್ ನೀರು ಬಿದ್ದು 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 ಹಾಳಾಗಿ ಹೋಗಿರ್ಬೋದು. ಒಂದು ಒಳ್ಳೆಯದಂದರೆ ಆಫ್ ಬೀಟ್ ಇದೆ, ತೊಂದರೆ ಇಲ್ಲ. ನನಗೆ ಸಿಟಿ ಒಳಗೆ ಇದ್ದರೆ ಮಜಾ ಬರೋದಿಲ್ಲ, ಹೀಗೆ ಆಫ್ ಬೀಟ್ ಇರಬೇಕು. ಅಂತ ಓ ಇಲ್ಲಿ ಬರೀ ಲಾರ್ಜ್ ಹೋಮ್ ಸ್ಟೇಸೇ ಇರೋದು ಇಲ್ಲಿ, ಒಂದಾದ್ಮೇಲೆ ಒಂದು. ನಮ್ಮದು ಲಾಸ್ಟ್ ಒನ್ನ, ಇನ್ನು ಸ್ಟ್ರೇಟ್ ಹೋಗ್ಬೇಕಂತೆ. ನಮ್ಮದು ದೂಲಿದೆ, ರಾಜನ್ಸ್ ರಿಟ್ರೀಟ್. ಓಕೆ, ನಮ್ಮದದು. ಎಸ್, ಸಫಾರಿ ಎಲ್ಲ ಇದೆ ಅವರದ್ದು. ತಂಪ್ಲಿಲ್ಲಲ್ಲ ಮರ ಇಲ್ಲೆಲ್ಲೂ. ಹಾಯ್ ಗಾಯ್ಸ್, ಇವತ್ತು ನಾವು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೇವೆ. ಸೊ ಬ್ಯಾಡ್ಮಿಂಟನ್ ಯಾಕೆ ಆಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಜಸ್ಟ್ ವೇಟ್ ಫಾರ್ 2 minutes. ಬೇಗ ಬೇಗ. ನನಗೆ ಬರೋದಲ್ಲ, ನೀವು ಹೊಡಿಯೋಬಾರ್ದು ಆಯ್ತಾ? ನನಗೆ ಬಿಡಬೇಕು, ನಾನು ಎಡ್ಕೈಯಲ್ಲಿ ಆಡ್ತೇನೆ. ನಾನು ಹೊಡಿತಿದ್ದ ಇದನ್ನ. ಹಾಂ, ಅವ್ರು ನೆಟ್ಟು ಪಾಸ್ ಮಾಡಿಲ್ಲ, ಕ್ಯಾಮ್ರಾ ಬರೆಯೋದಕ್ಕೋಸ್ಕರ ಆದರು. ವಾವ್, ಕಮ್ ಆನ್. ಎಂತ ಕ್ಯಾಮ್ರಾ ಅನ್ನೋದು ಕೂಡ ಕಲೆಗಳೆಲ್ಲ ಹೊರಗೆ ಬರೋ ಶುರುವಾಗ್ತವೆ. Guys, we are playing badminton first time. See how my opponent team is playing. ಯಾವಾಗಿಂದ ಬ್ಯಾಡ್ಮಿಂಟನ್ ಆಯಿತು? ಓ, ಅಂಡರ್ ದ ಟೇಬಲ್ ಅಲ್ಲಿ ಆಡೋ ಶುರು ಮಾಡಿದ್ದೇವೆ. ಟೇಬಲ್ ಟೆನಿಸ್. ಇವತ್ತು ನಾವು ಟೇಬಲ್ ಟೆನಿಸ್ ಆಡ್ತಾ ಇದ್ದೇವೆ. ಇದೆತ್ತ ಇದು? ಓಡಿಯೋಕಲ್ಲಿ ಪಾಸ್ ಆಗಿಲ್ಲ. We have a new member for our vlogging channel now. Today, all vlogs will be done by Nag Prasad. So first Nag Prasadಗೆ ಒಂದು ಟೀ ಕುಡಿಸುವ. ಹಾಯ್ ಫ್ರೆಂಡ್ಸ್, ಇವತ್ತು ಟೀ ಕುಡಿಯೋದು ಕಾಫಿ ಕುಡಿಯೋದು? ಸೊ ಈ ಒಂದು ಜಂಗಲ್ ಎಜ್ಜಲ್ಲಿ ಒಂದು ಚಾ ಕುಡಿತಾ ಇದ್ದೇವೆ. ಸೊ ಚಾ ಕುಡಿಬೇಕಂದ್ರೆ ಫಸ್ಟ್ ಚಾನ ಕಪ್ಪಲ್ಲಿ ಹಾಕೊಳ್ಬೇಕು. ತೋರಿಸ್ತಾರೆ ಹೇಗೆ ಹಾಕೊಳ್ಳೋದು ಅಂತ. ಹೇಗೆ ಹಾಕೋದು ಅಂತ ತೋರಿಸ್ಕೊತಾರೆ. ಫಸ್ಟ್ ಒಂದು ಕಪ್ ತಗೊಳ್ಳಿ. ಓಕೆ, ಕಪ್ಪಲ್ಲಿ ಇಲ್ಲಿ ಚಾ ಮತ್ತು ಕಾಫಿ ಅಂತ ಇದೆ, ಯಾವುದಂತ ನೋಡಿ. ಸೊ ಐ ಲೈಕ್ ಚಾಯ್. ಯು ಲೈಕ್ ಚಾಯ್? So I will just take 1 cup of chai and I will drink this tea. After drinking tea, then I will go and play badminton. Cheers. ₹1 ಬಿಡ್ತಿಲ್ಲ, ಸ್ಯಾರಿ ಎಲ್ಲ ವಸೂಲು ಮಾಡ್ತಾ ಇದ್ದಾರೆ ನಾಗ್ ಪ್ರಸಾದ್. ಏಲಕ್ಕಿ ಚಾ ಬ್ರೋ, ಬಿಸ್ಕೆಟ್. ಯಾವ ಬಿಸ್ಕೆಟ್ ಹಿಯರ್? ಓಕೆ, ಟೇಕ್ ಒಂದು ಬಿಸ್ಕೆಟ್, ಐ ವಿಲ್ ಹೆಲ್ಪ್ ಯು. ಒಂದು ಬಿಸ್ಕೆಟ್ ತಗೋ. ನಂಗೆ ನನ್ನ ಲೆಕ್ಕದೆ ಒಂದು ತಗೊಳ್ಳಿ. ಒಂದೇ ಸಾಕು. ನನ್ನ ಲೆಕ್ಕದೆ ಒಂದು, ನನಗೆ ನಿಮಗಲ್ಲ. ವಿತೀಶ್, ನೀವು ಬಿಡುವ. ಗೈಸ್ ಗೈಸ್ ಹಾಂ, ನನ್ನ ಕಡೆಯಿಂದ ಒಂದು ಬಿಸ್ಕೆಟ್ ವಿಶೇಷಿಗೆ. ಯಾಕಂತಂದರೆ ಅವನು ಬ್ಯಾಡ್ಮಿಂಟನ್ ಅಲ್ಲ, ಯಾವುದು TTಯಲ್ಲಿ ವಿನ್ ಆಗಿದ್ದಾನೆ. ಹೂ ಇಸ್ ದಿಸ್? ಥ್ಯಾಂಕ್ ಯು. ಆ್ಯಂಡ್ ಅದಕ್ಕೊಂದು ನೀವು ಅದಕ್ಕೊಂದು ಕೊಡೋದಿಲ್ಲ ಈಗ. ಗೈಸ್ ನನ್ನ ಕಡೆಯಿಂದ ಒಂದು ಬಾಯ್ಗೆ ಹಾಕು. ಆಯ್ತು ಹೋಗು, ಮತ್ತಿಲ್ಲ ನೋಡ್ರಿ, ನನ್ನ ಬಿಸ್ಕೆಟ್ ಹೋಯ್ತು. ನಾಗ್ ಪ್ರಸಾದ್ ಬ್ರೋ, ಟೆಲ್ ಮಿ ಅಬೌಟ್ ಅವರ್ ಟುಡೇಸ್ ಪ್ಲಾನ್. ಹೇಳ್ತೇನೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಟ್ರಿಪ್ಗೆ ಹೋಗಿದ್ದೇವೆ. ಎಲ್ಲಿ ಹೋಗಿದ್ದೇವೆ ಅಂತ ಗೊತ್ತುಂಟಾ? ಹೇಳಿ ಆಗಿದೆ ಆಲ್ರೆಡಿ. ಯಾವಾಗ ಹೇಳಿದ್ರಾ? ಆವಾಗ ಗಾಡಿ ಮೇಲೆ ಹೇಳಿದೆ. ಓಕೆ, ನಾವು ಇವತ್ತೇ ದಾಂಡೇಲಿಗೆ ಟ್ರಿಪ್ ಮಾಡಿದ್ದೇವೆ. ಒಂದು ನಿಮಿಷ, ಸುಸ್ತಾಗ್ತಾ ಉಂಟಂತೆ. ರಿವರ್ಸ್ ಕ್ಯಾಮರಾ ಹಿಂಗಿಡಿದ್ರೆ ರಿವರ್ಸ್ ಕ್ಯಾಮರಾ ಯಾವುದು? ನಿಮ್ಮ ರಿವರ್ಸ್ ಕ್ಯಾಮ್ ತಿರ್ಗಿಸಿ ಅಲ್ಲ ಕ್ಯಾಮ್ರಾನ?
ತಿರುಗಿಸಿ ಕ್ಯಾಮ್ರಾ ತಿರುಗಿಸಿ ಹೀಗೆ ತಿರುಗಿಸಿ ಅಲ್ಲ ಬ್ರೋ. ನಂಗೆ ಗೊತ್ತಿಲ್ಲ. ಇದು ಹೋಗುತ್ತಾ ಅವ್ರಿಗೆ ಅದು ತುಂಬ ದೂರ ಯಾಕೆ ಕಾಣ್ತದೆ ಬ್ರೋ ಅದು? ಅದು ಹಾಂ ಸಿಕ್ತು ಅದು 1x ದೂರ ಯಾಕೆ ಕಾಣ್ತದೆ? 1x ಅದು ಅಲ್ಟ್ರಾ ವೈಡ್ ಇದೆ ಹಾಗೆ ಕಾಣುತ್ತೆ. ನಮ್ಗೆ ಬೇರೆ ಆಪ್ಷನ್ ಉಂಟಾ? ಒಂದು ವಿಡಿಯೋ ಅಲ್ಲಿ ಹೋಗುದಿಲ್ಲ. ಒಂದು ನಿಮಿಷ ರೀಕ್ರಿಯೇಟ್ ಮಾಡೋ ತಡೀರಿ. ಹಾಂ ಬನ್ನಿ ಬ್ರೋ. ಹಾಂ ಈಗ ಬಾಹುಬಲಿ ಬಿಡ ಕೇಳ್ಕೊಡಿ ಬ್ರೋ. ಬಿಡುದಾ? ಹಾಂ 1 2 ತಡಿ ಒಂದು ಟಾರ್ಗೆಟ್ ಮಾಡುವ. ಹೋಗೇ ಇಲ್ಲ ಹೋಗೇ ಇಲ್ಲ ಅವ್ರಿಗೆ. ತಡಿ ಬ್ರೋ, ನಾನು ಹೆಲ್ಪ್ ಮಾಡ್ಬೇಕಾ ಬಾಹುಬಲಿ? ಅಷ್ಟೆಲ್ಲ ಜೂಮ್ ಬೇಡ ಬ್ರೋ. ಹೋಗುದಿಲ್ಲ.